ಬೆಳಗಿನ ಜಾವನೇ ನನ್ನ ಫ್ರೆಂಡ್ಸ್ಗಳು ಕಾಲ್ ಮಾಡ್ಬಿಟ್ಟು ಬಾ ಎಲ್ಲೋ ಹೋಗೋಣ ಅಂದ್ಕೊಂಡ್ರು. ನಾನು ಎಲ್ಲೋ ಹೋಗ್ತಾನೆ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಸೀದಾ ಕರ್ಕೊಂಡೋಗಿದ್ದೆ ಅವ್ರು ಚೆನ್ನಾಗಿ ಹೋಗಿ ರೂಮ್ ಸ್ಟೇ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಊಟ ತಿನ್ನೋದಕ್ಕೆ. ಊಟ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ವಿ, ಬಟ್ ಚೆನ್ನೈಯಲ್ಲಿ ನನಗೆ ಅಷ್ಟೊಂದು ಫೇಮಸ್ ಹೋಟೆಲ್ಸ್ ಯಾವುದು ನನಗೆ ಕಾಣಿಸಿಲ್ಲ. ಬಟ್ ಅಲ್ಲೇ ರೂಮ್ ನಿಯರ್ ಬೈ ಇದ್ದಿದ್ದು ಹೋಟೆಲಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲರಿಗೂ ಚೆನ್ನೈಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು ಪರೋಟನ ತಿನ್ಕೊಂಡು ಮತ್ತು ರೈಸ್ನ ತಿನ್ಕೊಂಡು ಬೆಳಗ್ಗೆನೆ ಅಲ್ಲಿಂದ ನಾವು ಹೊರಟಿದ್ದೆ ಮೆರೇನಾ ಬೀಚ್ಗೆ. ಮೆರೇನಾ ಬೀಚಲ್ಲಿ ಸ್ಟ್ಯಾಚೂಸ್ ಕಂಡ್ರು ಏನು ಡೆವಲಪ್ ಮಾಡಿದ್ದಾರೆ. ನಾನೇ ಸುಸ್ತಾಗಿ ಹೋಗ್ಬಿಟ್ಟೆ ಆ ಡೆವಲಪಿಂಗ್ ನೋಡಿಬಿಟ್ಟು. ಆ ಸ್ಟ್ಯಾಚೂಸ್ ನೆಕ್ಸ್ಟ್ ಲೆವೆಲ್ ಆಗಿದ್ವು ಎಲ್ಲನೂ. ಅಲ್ಲಿಂದ MGR ಅವ್ರದ್ದು ಸ್ಟ್ಯಾಚು ನಿರ್ಮಾಣ ಮಾಡಿದರು. ಅದನ್ನು ನೋಡಿ ಅದ್ರ ಪಕ್ಕದಲ್ಲೇ ಜಯಲಲಿತಾ ಅಮ್ಮ ಅವ್ರದ್ದು ಕೂಡ ಸ್ಟ್ಯಾಚು ಇತ್ತು. ಅದನ್ನು ಕೂಡ ನೋಡಿ ನಾವು ಅಲ್ಲಿಂದ ಹೊರಟಿದ್ದೆ MGR ಅವರ ಮ್ಯೂಸಿಯಂ ಒಳಗೆ. ನಾವು ಮ್ಯೂಸಿಯಂ ಒಳಗೆ ಹೋಗಿದ ತಕ್ಷಣ ಕಾಳದು ಹೋದೆ ಕಣ್ರಿ. ಏನ್ರಿ ಒಂದ ಎರಡ ಮೂರ ನಾಲ್ಕ ಹೀರೋ ಕಮ್ ಲೀಡರ್ ಕಮ್ ಪೊಲಿಟಿಷಿಯನ್ಸ್ ಕಮ್ ಎಷ್ಟು ಮಾಡಿದಾರ್ರಿ. ಒಂದೊಂದು ಅವಾರ್ಡ್ಗಳು ನೋಡ್ತಾ ಸುಸ್ತೇ ಆಗೋದೆ. ಆ ಫೋಟೋಗಳು, ಅವ್ರು ಕೊಟ್ಟಿರೋ ಅವಾರ್ಡ್ಸ್ಗಳು, ನ್ಯೂಸ್ ಪೇಪರಲ್ಲಿ ಅವ್ರ ಬಗ್ಗೆ ಹೇಳಿರೋದು, ಹಾಗೆಯೇ ಅವ್ರ ಇರೋದ ಮೇಲೆ ಅವರು ಇಟ್ಟಿರೋ ಬಟ್ಟೆಗಳು, ಶೂಸ್ಗಳು, ವಾಕಿಂಗ್ ಸ್ಟಿಕ್ಸ್ಗಳು, ಅವ್ರು ಯೂಸ್ ಮಾಡಿರೋದೆಲ್ಲ ನೋಡಿ ಸಖತ್ ಖುಷಿ ಅನ್ನಿಸ್ತು. ಹಾಗೆ ಅವರ ಪರ್ಸ್ನಲ್ ಡೈರೀಸು, ಅವ್ರು ಬರೆದಿರೋ ಕಾದಂಬರಿಗಳು, ಎಷ್ಟೊಂದು ಎಲ್ಲ ಡೈರೀಸ್ ಅವ್ರು ಓದ್ತಾ ಇದ್ದಿದ್ದು, ಅವ್ರು ಬರೆದಿದ್ದು ಎಲ್ಲನೂ ಡಿಸ್ಪ್ಲೇ ಇಟ್ಟಿದ್ರು. ಇಟ್ ವಾಸ್ ನೆಕ್ಸ್ಟ್ ಲೆವೆಲ್. ನನಗೊಂದು ತುಂಬ ಖುಷಿ ಅನಿಸ್ತು. ಅಲ್ಲಿಂದ ನಾವು ಹೊರಟಿದ್ದೆ ಅವ್ರ ಸ್ಮಾರಕ ನೋಡ್ಕೊಂಡು ಸ್ವಲ್ಪ ಮುಂದೆ ಹೊರಟ್ವಿ. ಮುಂದೆ ಹೊರಟಿದ ತಕ್ಷಣವೇ ನಮ್ಗೆ ಸಿಕ್ಕಿದ್ದೆ ಆ ಅಮ್ಮವರ ಸ್ಮಾರಕ ಕೂಡ, ಜಯಲಲಿತಾ ಅಮ್ಮ ಅವ್ರ ಸ್ಮಾರಕ ಕೂಡ ಸಿಕ್ತು. ಅನ್ಫಾರ್ಚುನೇಟ್ಲಿ ಮ್ಯೂಸಿಯಂ ಒಳಗೆ ಹೋಗೋಕ್ಕಾಗಿಲ್ಲ, ಯಾಕೋ ನಾವು ಹೋಗಿದ್ದ ಟೈಮ್ ಒಳಗೆ ಫುಲ್ ಕ್ಲೋಸ್ ಆಗೋಗಿತ್ತು. ಅಲ್ಲ ಸಮಾಧಿ ಇದೆ, ಯಾರು ಕಟ್ಟಿ ಸಮಾಧಿ? ಅಂದ್ರೆ ನಾನು ಹೇಳ್ತಿರೋದು ಅವರೇ ಕಟ್ಕೊಂಡಿದ್ದಾರೆ. ಹಾ, ಸಮಾಧಿ ಅವರೇ ಕಟ್ಕೊಂಡು ಅವರೇ ಒಳಗೋಗ್ಬಿಟ್ಟವ್ರೆ. ಹಂಗಲ್ಲ, ಅಯ್ಯಯ್ಯೋ, ಹಂಗಲ್ಲ ಹೇಳ್ತಿರೋದು. ಅವರು ಡೆವಲಪ್ ಮಾಡಿದಾರಲ್ವಾ ಚೆನ್ನೈ ಎಲ್ಲ, ಸೊ ಅದಕ್ಕೆ ಅವ್ರ ಸಮಾಧಿನ ಇಲ್ಲಿ ಅದಕ್ಕೆ ಅವರೇ ಇದೆಯಲ್ಲ ಅದಕ್ಕೆ ಅಲ್ಲಿ ಪಕ್ಕದಲ್ಲಿ ಮಾಡಿದ್ದಾರೆ ಅಂತ. ಅದೇ ಅವರೇ ಮಾಡ್ಕೊಂಡು ಅವರೇ ಹೋಗ್ಬಿಟ್ಟವ್ರೆ. ಸಮಾಧಿ. ನಾನು ಬೀಚ್ ಹತ್ರ ಇದ್ದೀನೋ ದುಬೈಯಲ್ಲಿರೋ ಮಳ್ಗಾಡಲ್ಲಿ ಇದ್ದೀನೋ ನನಗಂತೂ ಗೊತ್ತಾಯ್ತಾ ಇಲ್ಲ. ಎಲ್ಲಿ ನೋಡಿದ್ರು ಮಳ್ಳೆ ಕಾಣಿಸ್ತೈತೆ. ಇನ್ನೂ ಅಷ್ಟು ದೂರ ಹೋಗ್ಬೇಕು, ಸಿಕ್ಕಾಪಟ್ಟೆ ದೂರ ಇದೆ ಗುರು. ಯಪ್ಪ, ಇಷ್ಟು ಬಿಸಿಲು ನೋಡಿದ ಮೇಲೆ ನನಗೊಂದು ಸಾಂಗ್ ನೆನಪಾಗ್ತಾ ಇದೆ. ಯಾವ ಸಾಂಗ್ ಗೊತ್ತಾ? ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಮಣ್ಣ ಮೆಟ್ಟಬೇಕು. ಯಾಕೆ ಹೇಳಿದೆ ಅಂದರೆ, ಏನು ಕೇಳಿದೆ ಅಂದರೆ, ಎಲ್ಲೇ ಹೋಗಿ ಏನೇ ಮಾಡಿ ನಮ್ಮ ಬ್ಯಾಂಗ್ಳೂರೇ ಕರ್ನಾಟಕ. ನಮ್ಮೂರೇ ನಮಗೆ ಮೇಲು, ನಮ್ಮೂರೇ ನಮಗೆ ಮೇಲು. ಟೋಪಿ ಹಾಕೋತೀರಾ ಗೈಸ್? ನಿಜ ಹೇಳ್ತೀನಿ, ಬರಬೇಕು ಅಂದರೆ ನಾನು ಮಿಸ್ ಮಾಡಿದ್ದು ಒಂದೇ ಒಂದು ಅಂಬ್ರೆಲಾ ಮಿಸ್ ಮಾಡಿದೆ, ಟೋಪಿ ಮಿಸ್ ಮಾಡಿದೆ. ಬರ್ಬೇಕಾರೆ ಪ್ಲೀಸ್ ಅಂಬ್ರೆಲಾ ಆ್ಯಂಡ್ ಟೋಪಿ ಆ್ಯಂಡ್ ಸನ್ಗ್ಲಾಸಸ್. ಮೇನ್ ಥಿಂಗ್ ಸನ್ಸ್ಕ್ರೀಮ್ ಹಾಕೊಂಬಂದು. ಏನು ಮಾಡ್ತಿದ್ಯಪ್ಪ ಬಿಸಿಲಲ್ಲಿ? ಹಾಕೊಂಡ್ಬರ್ಬೇಕು. ನೋಡಿ ಶೌರ್ಯ ಅವರೇ, ಬಿಸಿ ಬಿಸಿ ಬಜ್ಜಿ ತಿಂತೀರಾ ಈ ಟೈಮಲ್ಲ? ಇನ್ನೋರು ಮಹಾನ್ ಭಾವ್ರೆ ನೋಡಿ ಶೌರ್ಯ ಅವ್ರನ್ನ ಜ್ಯೂಸ್ ಅಂಗಡಿ ಹತ್ರ ನಿಂತವ್ರೆ. ಏನೋ ದಬಾಕ್ ಬಿಡಬೇಕು ಅಂದ್ಬಿಟ್ಟು ಇವ್ರು ಕರೆದ್ರು ಅಂದ್ಬಿಟ್ಟು ಬೆಳಗ್ಗೆನೇ ರೆಡಿಯಾಗಿ ಕಾರ್ಯ ಬಂದರೆ ಅದೇ ಯಾವನಿಗೆ ಬೇಕು ಈ ರೇಂಜಿಗೆ ಬೇಕು ಯಾವನ ಅಂತ ನಿಜ ಹೇಳ್ತೀನಿ. ಮಕ್ಕಳು ಸಿಗ್ತಿದೆ ಆಗಲ್ಲ. ಅಲ್ಲಿ ನೋಡ್ರಿ ಹುಡುಗಿ ನೋಡ್ತಾವಳೆ. ಮರಳಿಗೆ ಇಲ್ಲ ಮರಳು, ಸುಮ್ಮನೆ ಕಾಲಲ್ಲಿ ನಡೆದ್ಬಿಟ್ರೆ ಹೋಗುತ್ತೆ ಕಾಲೇ. ಅದಕ್ಕೆ ನೋಡಿ ಮೆರುಂಡಾ ಕುಡಿತಾವ್ರೆ. ಸ್ಕಿಪ್ ಮಾಡೋಣ. ನಂಗೂ ಕೊಡ್ರೋ. ಒಂದು ಚಾಲೆಂಜ್ ಕೊಡ್ತೀನಿ, ಮಾಡ್ತೀಯಾ?
ಸಿಕ್ಕಾಪಟ್ಟೆ ಬಿಸಿಲು ಇದೆ. ಹೌದು. ಆ ಥರ ಬಾ ಇಲ್ಲಿ ಹಾಂ ಈ ಕಡೆ ಬರೋ. ಹ್ಞೂ ಹಾಂ ಸಿಕ್ಕಾಪಟ್ಟೆ ಬಿಸಿಲಿದೆ. ಇದೆ ಬಿಸಿಲಿದೆ. ಫುಲ್ ಟಯರ್ಡ್ ಆಗಿದೆಯಾ? ಆಗಿದ್ದೀನಿ. ನಮ್ಮ ಬಾಬಿನೂ ಟಯರ್ಡ್ ಆಗೈತೆ. ಮಕ್ಕ ನೋಡು, ನಿಂಗೊಂದು ಚಾಲೆಂಜ್ ಕೊಡ್ತೀನಿ, ಮಾಡ್ತೀಯಾ? ಮೀಟ್ರ್ ಇದೆಯಾ? ಇದೆಯಾ ಮೀಟ್ರು? ಮಾಡೋಣ. ಬಾವಿನ ಎತ್ಕೊಂಡು ಬೀಚ್ವರೆಗೂ ನೋಡಿ. ಹೋಗ್ತೀನಿ ಬಾ, ಅದಕ್ಕೆ ಎತ್ಕೊಂಡು ಬಾ. ಎತ್ತು ಹಂಗಾರೆ. ಬಾ. ಮಂಜ ನೀನು ಕೂಡ ಟ್ರೈ ಮಾಡ್ಬೋದು. ಕಮಾನ್ ಮ್ಯಾಮ್. ಎಷ್ಟು ದೂರ ಇದೆ ನೋಡಿ ಬೀಚು. ಎತ್ತು ಪಾಪ ಟ್ರೈ ಮಾಡ್ಬಿಟ್ಟ ಶಕ್ತಿ, ಹಂಗೂ ಹಿಂಗೂ. ಅಷ್ಟು ದೂರದಿಂದ ಬಂದ್ರೂ ನಮ್ಮ ಜನ, ಬಿಸಿಲಿದ್ರೂ ಎಷ್ಟು ಜನ ಇದ್ದಾರೆ ನೋಡ್ರಪ್ಪ ಬೀಚಲ್ಲಿ. ನಾನೇ ಸ್ಟಾರ್ಟ್. ನಾವು ಕೊಟ್ಟಿದ್ದ ಟಾಸ್ಕ್ನ ಶಕ್ತಿ ಫೈನಲಿ ಬೀಚ್ ಹತ್ರ ಕಂಪ್ಲೀಟ್ ಮಾಡಿಬಿಟ್ಟ. ಶಕ್ತಿ, ವಾಸ್ ದ ಎಕ್ಸ್ಪೀರಿಯನ್ಸ್? ಜ್ಯೂಸ್ ತಗೋ. ಆಮೇಲೆ ನಾವು ಬೀಚ್ ಒಳಗೆ ಎಂಟ್ರಿ ಆದ್ವಿ, ಆಟ ಆಡೋಣ ಅಂದ್ಬಿಟ್ಟು. ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ಕಾರಣವಾಗಿ ಫೋನ್ ಎಲ್ಲಿಡಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬಿಕಾಸ್ ರೂಮ್ ತುಂಬ ದೂರ ಇರೋದ್ರಿಂದ ತುಂಬ ದೂರ ಟ್ರಾವೆಲ್ ಮಾಡ್ಕೊಂಡಿದ್ವಿ. ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ಬೀಚ್ ಒಳಗೆ, ಸಖತ್ ಎಂಜಾಯ್ ಮಾಡಿದ್ವಿ ಬೀಚ್ ಒಳಗೆ. ಬಟ್ ಕ್ಲಿಪ್ಸ್ನ ತೆಗಿಯೋಕ್ಕೆ ಆಗಿಲ್ಲ, ಯಾಕಂದರೆ ಒಬ್ಬರು ಫುಲ್ಲು ಫೋನ್ ಹಿಡ್ಕೋಬೇಕು. ಬಟ್ ಅದರೊಳಗೆ ಆಟಾಡೋಕ್ಕೆ ಅಷ್ಟು ಕ್ರೌಡ್ ಒಳಗೆ ಅದು ಸ್ವಲ್ಪ ಆಗಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ಅಷ್ಟು ಜನನು ಎಂಜಾಯ್ ಸಖತ್ತಾಗಿ ಮಾಡಿದ್ವಿ. ಅಲ್ಲಿಂದ ನಾವು ಹೊರಟಿದ್ದ ಲೈಟ್ ಹೌಸ್, ಫಸ್ಟ್ ಟೈಮ್ ನಾನು ಲೈಟ್ ಹೌಸ್ ನೋಡ್ತಾ ಇರೋದು. ಒಳಗಡೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿರೋ ಕಾರಣದಿಂದಾಗಿ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡು ಸೀದಾ ಹೊರಟು ಬಂದಿದ್ದೆ. ನಾವು ನೆಕ್ಸ್ಟ್ ಬರೋದೇ ಎಲ್ಲಿ ಗೊತ್ತಾ, ನಾವು ಪೋರ್ಟಿಗೆ ಬರ್ತೀವಿ. ಪೋರ್ಟಿಗೆ ಬಂದಾದ್ಮೇಲೆ ನನಗೆ ಗೊತ್ತಾಗಿದ್ದು ಏನಪ್ಪ ಅಂದರೆ, ಅಲ್ಲಿ ಸಿಕ್ಕಾಪಟ್ಟೆ ಬೋಟ್ಗಳಂತೂ ಇದೆ, ಬೋಟ್ಗಳು ಇದೆ, ಫಿಶ್ಗಳು ಇದೆ. ಸ್ಮೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು, ಫಿಶ್ ಇದೆ ಸ್ಮೆಲ್ಲು. ಅಲ್ಲಿಂದ ಪಕ್ಕದಲ್ಲಿ ನಾವು ಈ ಕಡೆ ಬಂತು ಅಂದ್ರೆ, ಈ ಕಡೆ ನೋಡ್ತು ಅಂದ್ರೆ ಇಟ್ಸ್ ಅನ್ ಗೌರ್ಮೆಂಟ್ ಅಪಾರ್ಟ್ಮೆಂಟ್ಸ್ ಇದೆ. ಇಟ್ ವಾಸ್ ನೆಕ್ಸ್ಟ್ ಲೆವೆಲ್ ಆರ್ಕಿಟೆಕ್ಚರ್ಸ್, ಪೇಂಟ್ಸ್ ಎಲ್ಲ ಸಕ್ಕತ್ತಾಗಿತ್ತು. ಬಟ್ ಮೇಲ್ಗಡೆ ನೈಟ್ ಹೊತ್ತು ಏನೋ ಟೆರೆಸ್ ಮೇಲ್ಗಡೆ ನಿಂತ್ಕೊಂಡು ಬೀಚ್ ವ್ಯೂ ಏನೋ ನೋಡಿದ್ರೆ ದೋಗ್ತಾರೆ ಕಣ್ರಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅದನ್ನು. ಅಲ್ಲಿಂದ ನಾವು ಹೊರಟಿದ್ದೆ ಚರ್ಚ್ಗೆ. ಇವಾಗ ಬೀಚಲ್ಲೆಲ್ಲ ಆಡಿ ಫ್ರೆಶ್ ಅಪ್ ಆಗಿ ಸೈಂಟ್ ಥಾಮಸ್ ಚರ್ಚಿಗೆ ಬಂದಿದ್ದೀವಿ. ತುಂಬ ಓಲ್ಡ್ ಚರ್ಚು, ಚೆನ್ನಾಗಿದೆ. ಒಂದು ರೌಂಡ್ ಹಾಕೊಂಡು ಬರೋಣ ಬನ್ನಿ. ಚರ್ಚನ್ನು ಒಂದು ರೌಂಡ್ ಹಾಕೊಂಬರೋಣ ಅಂದ್ಕೊಂಡು ಸೀದಾ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅಲ್ಲೊಂದು ಪ್ರಭುದು ಸ್ಟ್ಯಾಚು ಇತ್ತು, ಅದನ್ನು ನೋಡಿದ್ರೆ ಸಖತ್ತಕ್ಕೆ ಚೆನ್ನಾಗಿತ್ತು. ಆಮೇಲೆ ನನಗಂತಿದ್ದ ಪ್ರಕಾರ ಇದು ರೋಮನ್ ಕ್ಯಾಥಲಿಕ್ ಟೈಪಲ್ಲಿ ಕಟ್ಟಿರೋದು. ಸೀದಾ ಒಳಗೆ ಬಂದಾದ್ಮೇಲೆ ಗೊತ್ತಾಗಿದ್ದು. ನಾವು ಸ್ವಲ್ಪ ಹೊತ್ತು ಎಲ್ಲರೂ ಪ್ರೇಯರ್ ಮಾಡ್ತಾ ಇರೋದು ನೋಡ್ಬಿಟ್ಟಾಗಿ ನಾವು ಪ್ರೇಯರ್ ಮಾಡೋಣ ಅಂದ್ಕೊಂಡು ಪ್ರೇಯರ್ ಸ್ಟಾರ್ಟ್ ಮಾಡಿದ್ವಿ. ಪ್ರೇಯರ್ ಸ್ಟಾರ್ಟ್ ಆದಮೇಲೆ ನಾನೇನು ಸ್ವಲ್ಪ ಅಷ್ಟೇ ಇರೋದು ಅಂದ್ಕೊಂಡು ಸೀದಾ ಆಚೆ ಬಂದುಬಿಟ್ಟೆ. ಆಮೇಲೆ ಗೊತ್ತಾಗಿದ್ದು ನನಗಿನ್ನೂ ಒಳಗಡೆ ಇನ್ನೂ ತುಂಬ ಇದೆ ನೋಡುವಂಥದ್ದು. ಬಾ ಅಂತ ಕರೆದ್ರು. ಸೀದಾ ಆಮೇಲೆ ಒಳಗಡೆ ಹೋಗ್ಬಿಟ್ಟು ನೋಡ್ತೀನಿ, ಎಲ್ಲ ಕಡೆ ಇಟ್ಸ್ ಆ್ಯಂಡ್ ಡಿಫ್ರೆಂಟ್ ಸ್ಟೈಲ್ ಆಫ್ ರೈಟಿಂಗ್ಸ್, ಅವ್ರದ್ದೇ ಒಂದು ಸ್ಟೈಲ್ ಆಫ್ ರೈಟಿಂಗ್ಸು, ಪೇಂಟಿಂಗ್ಸು. ಇಟ್ ವಾಸ್ ನೆಕ್ಸ್ಟ್ ಲೆವೆಲ್. ನನಗಂತೂ ಯಾವತ್ತೂ ನಾನು ಚರ್ಚ್ ಒಳಗೆ ವಿಸಿಟ್ ಮಾಡಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು. ಇಟ್ಸ್ ಸಖತ್ ಖುಷಿ ಅನ್ನಿಸ್ತು ನನಗೂ ಆ ಟ್ರಿಪ್ನ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಾದ್ಮೇಲೆ ಬಂದಿದ್ದೆ ಏಕಾಂಬರೇಶ್ವರ ಟೆಂಪಲ್ಗೆ. ಏಕಾಂಬರೇಶ್ವರ ಟೆಂಪಲ್ ನಾನಂತೂ ಕಳೆದೋಗ್ಬಿಟ್ಟೆ ಕಣ್ರಿ. ಅದರಲ್ಲಂತೂ ಎಷ್ಟು ಜನ ಅಂದರೆ ಫುಲ್ ಕ್ರೌಡ್. ಆ ಕ್ರೌಡ್ ಒಳಗೆ ನಾನೆಲ್ಲಿ ಮಿಸ್ ಆದ್ನೋ ಅವರೆಲ್ಲಿ ಮಿಸ್ ಆದ್ರೂ ಗೊತ್ತಿಲ್ಲ. ಅವ್ರ ದೇವಸ್ಥಾನದಲ್ಲಿ ಸಿಕ್ಕಿದ್ರೆ ಆಮೇಲೆ ಸಿಕ್ಕಾಪಟ್ಟೆ ಕ್ರೌಡ್ ಇರೋದ್ರಿಂದ ಕಾರಣವಾಗಿ ನಾವು ಹಂಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸೀದಾ VIP ಇದರಲ್ಲಿ ಹೋಗ್ಬಿಟ್ವಿ. ಅಲ್ಲಿಂದ ಹೊರಟಿದ್ದೆ ನಾವು ಮೀನಾಕ್ಷಿ ಟೆಂಪಲ್ಗೆ. ಅಲ್ಲಿ ಬಂದು ಮೀನಾಕ್ಷಿ ಟೆಂಪಲಲ್ಲಿ ಏನೋ ಒಂದು ಕಲ್ಯಾಣೋತ್ಸವದ ಸಮಥಿಂಗ್ ಕಲ್ಯಾಣಿ ಒಳಗೆ ನಡೀತಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ. ನಾವಂತೂ ಸಖತ್ ಎಂಜಾಯ್ ಮಾಡಿದೆ ಈ ಟ್ರಿಪ್ ಅಂತೂ. ನೀವು ಕೂಡ ನನ್ನ ಬ್ಲಾಗ್ಸ್ನ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂದ್ಕೊಂತ ಹೇಳ್ತಾ, ನಿಮ್ಗೆ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಅಂತ ಗೊತ್ತೇ ಇದೆಯಲ್ಲ.